ಆರಾಧನೆ ಅಂತಂದ್ರೆ ನಮಗೆ ತವ್ರ ಮನೆ ಹಬ್ಬ ಇದ್ದಂಗೆ. ಗೌರಿ ಹಬ್ಬ, ಗಣೇಶನ ಹಬ್ಬ ನಾವು ಹೇಗೆ ತವ್ರ ಮನೆಗೆ ಬಂದ್ ಮಾಡ್ತೀವಿ, ಅಷ್ಟು ಸಂಭ್ರಮ ನಮ್ಗೆ. ಯಾಕಂದ್ರೆ ಈ ಮಠ ಓಪನ್ ಆದಾಗಿಂದ ಕಂಟಿನ್ಯೂಸ್ ಆಗಿ 84 ಇಂದ ನಾವು ಸಣ್ಣ ಮಕ್ಕಳಿಂದಾನು ಕಂಟಿನ್ಯೂಸ್ ಆಗಿ ಬರ್ತಾ ಇದೀವಿ. ಎಷ್ಟು ರಾಯರು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಹೇಳಕ್ ಅಸಾಧ್ಯ. ನಮ್ಮ ಪರಿಸ್ಥಿತಿ ಹೇಗಿತ್ತು, ಈಗ ಹೇಗ್ ಚೇಂಜ್ ಮಾಡಿದ್ದಾರೆ ಅನ್ನೋದು ಮಾತ್ರ ರಾಯರು ಹೇಳಕ್ ಪದಗಳು ಇಲ್ವೇ ಇಲ್ಲ. ನಿಜವಾಗ್ಲೂ ತಂದೆ ತಾಯಿ ನಮ್ಗೆ ಯಾರು ಇಲ್ದೇ ಇದ್ರು, ರಾಯರು ಮಾತ್ರ ತುಂಬಾ ನಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಮ್ದು ಇಲ್ಲಿ ಪವಾಡ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇದಿದೆ ಅಷ್ಟೇ. ನಾ ಅದನ್ನ ಹೇಳ್ತೀನಿ, ತಂದೆ ತಾಯಿಗಿನ್ನ ಹೆಚ್ಚಿದ್ದಾರೆ ಅಂತ ನಾ ಹೇಳ್ತೀನಿ. ಅಯ್ಯೋ ಹಬ್ಬ ನಾವು 6 ಗಂಟೆ ಇಲ್ಲ 5 ಗಂಟೆಯಿಂದ ಶುರುವಾಗತ್ತೆ ನಮ್ಗೆ. ನಾಳೆ ನೀವೇ ನೋಡ್ತೀರಿ, ನೀವ್ ಕಣ್ಣಾರೆ ನೋಡ್ತೀರಿ ಎಷ್ಟು ವ್ಯವಸ್ಥೆ ಮಾಡಿರ್ತಾರೆ ಅಂದ್ರೆ. ವಾದೀಂದ್ರಾಚಾರ್ಯರು ನಿಜವಾಗ್ಲೂ ತುಂಬಾ ಮಠ ಇಂಪ್ರೂವ್ ಆಗಿದೆ. ರಾಯರು ಹೇಗಿದ್ದು ನಮ್ಮನ್ನ ಹೇಗಿದ್ದವ್ರು ಹೇಗ್ ಮಾಡಿದಾರೋ ಹಾಗೆ ವಾದೀಂದ್ರಾಚಾರ್ಯರು ಮಠನ ಅಷ್ಟೇ ಇಂಪ್ರೂವ್ ಮಾಡಿದ್ದಾರೆ. ತುಂಬಾ ನಮಗೆ ಸಂಭ್ರಮ ಅಂದ್ರೆ ನಾಳೆ ಗೊತ್ತಾಗತ್ತೆ ನೀವ್ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸಂಭ್ರಮ ಎಲ್ಲ ನೀವು ನಾಳೆ ನೋಡಿ ತಿಳ್ಕೋಬಹುದು. ಶ್ರೀ ಗುರು ರಾಘವೇಂದ್ರ ಗುರು ಸಾರ್ವಭೌಮರ ಕಲಿಯುಗದ ಕಾಮಧೇನು 354ನೇ ಆರಾಧನೆ ಮಹೋತ್ಸವ ಬಹಳ ಅದ್ದೂರಿಯಿಂದ ನಡೀತಿದೆ. ಕೇವಲ ಜಯನಗರ ಮಠದಲ್ಲಿ ಮಾತ್ರನೇ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೂ ತುಂಬಾ ಅದ್ದೂರಿಯಾಗಿ ನಡೀತಿದೆ. ಇದು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತೆ. ಜೊತೆಗೆ ನಮ್ಮ ಆಚಾರ ವಿಚಾರ ಇದೆಲ್ಲದಕ್ಕಿಂತ ನಾವ್ ಇವತ್ತು ಚಿಂತನೆ ಮಾಡಬೇಕಾಗಿರೋದು ನಮ್ಮ ಹಿಂದೂ ಧರ್ಮ ಯಾವ ಮಟ್ಟಕ್ಕೆ ಸಾಕ್ತಿದೆ, ಮತ್ತೆ ಹಿಂದೂ ಧರ್ಮದ ವಿಶೇಷತೆ ಏನು, ಇದಕ್ಕೊಂದು ಸ್ಪಷ್ಟ ಸಂದೇಶ ಈ ಆರಾಧನೆ ಮುಖಾಂತರ ಸಂದೇಶ ಕೊಡ್ತೇವೆ. ರಾಘವೇಂದ್ರ ಸ್ವಾಮಿ ಮಠ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಸಾವಿರಾರು ಜನ ಭಕ್ತಾದಿಗಳು ಬಂದು ಗುರುಗಳನ್ನ ದರ್ಶನ ಮಾಡ್ತಾ ಇದ್ದಾರೆ. ಅವರ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಗಳು ಅವ್ರ ಕಷ್ಟನೆಲ್ಲ ತೀರಿಸ್ತಾ ಇದ್ದಾರೆ. ಇಲ್ಲಿ ಬಂದವ್ರದೆಲ್ಲ ತುಂಬಾ ಒಳ್ಳೇದಾಗಿದೆ ಎಲ್ಲರಿಗೂ. ನಾನು ಸುಮಾರು ಒಂದು 30-35 ವರ್ಷದಿಂದ ಬರ್ತಾ ಇದ್ದೀನಿ ಈ ರಾಘವೇಂದ್ರ ಮಠನ. ರಾಘವೇಂದ್ರ ಮಠ ಅವತ್ತು ಹೆಂಗಿತ್ತು ಇವತ್ತು ಹೆಂಗಿತ್ತು ನೋಡಕ್ಕೆ ಒಂದು ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಆರಾಧನಾ ಮಹೋತ್ಸವ ಬಂದವರು ಎಲ್ಲರಿಗೂ ಗುರು ರಾಘವೇಂದ್ರ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಲಿ, ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಲಿ ಅಂತ ನಾನು ಗುರುಗಳಲ್ಲಿ ಬೇಡ್ಕೊಳ್ತೀನಿ. ಈಗ ಬಂದಿರೋ ಮಹಾಗುರುಗಳು ಅದನ್ನ ವೈಕುಂಠನೇ ಮಾಡಿದ್ದಾರೆ. ಏನೇನು ನಮ್ಮ ಬೇರೆಯಲ್ಲಿ ಕಂಪೇರ್ ಮಾಡಂಗಿಲ್ಲ. ದೇವಸ್ಥಾನಗಳು ಟ್ರಾನ್ಸ್ಪರೆಂಟ್. ನೆನ್ನೆ ಏನಿಲ್ಲ ಪೇಪರ್ನಲ್ಲಿ ಇದೆ ನೋಡಿ. ಇದುವರೆಗೂ ಯಾವ ಜಮಾನದಲ್ಲೂ ಯಾರು ಡಿಕ್ಲೇರ್ ಮಾಡಿರ್ಲಿಲ್ಲ ಏನು ರಾಯರ ಮಠದಲ್ಲಿ ಎಷ್ಟು ಆದಾಯ ಬರುತ್ತೆ ಅಂತ. 35 ದಿನದ್ದು ಮೊನ್ನೆ 4-5 ದಿನದಲ್ಲಿ 35 ದಿನದ ಆದಾಯ ಅಂದ್ರೆ ಕಾಣಿಕೆ 5,45,00,000 ಪೇಪರ್ ನಲ್ಲಿ ಡಿಕ್ಲೇರ್ ಆಗಿದೆ. ಯಾವ ಮಠದವ್ರು ಮಾಡ್ತಾರೆ, ಯಾವ ದೇವಸ್ಥಾನದವ್ರು ಮಾಡ್ತಾರೆ ಹೇಳ್ಬಾರ್ದು ಬೇರೆಯವ್ರದ್ದು. ನಮ್ಮ ಮಠ ಅಷ್ಟು ಸ್ವಚ್ಛವಾಗಿದೆ. ಇವತ್ತು ಈ ಮಠದಲ್ಲಿ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ. ನಂಬಿದ ಭಕ್ತಾದಿಗಳಿಗೆಲ್ಲ ಬಹಳ ಅನುಕೂಲ ಆಗ್ತಾ ಇದೆ. ಇಲ್ಲೂ ಒಂದು ವಿಗ್ರಹ ಮಾಡಿಕೊಟ್ಟೆ, ಪಂಚಲೋಹದ ವಿಗ್ರಹ ಮಾಡಿದೆ. ಇಲ್ಲಿ ಇಷ್ಟು ದಿನಾನು ಇಲ್ಲೇ ಇಟ್ಟಿದ್ರು. ಈಗ ಅದೇ ರಾಯರದು ಪ್ರತಿರೂಪ ಇಲ್ಲಿ ಚಿನ್ನದಲ್ಲಿ ಮಾಡಿಸಿದ್ದಾರೆ. ಚಿನ್ನ ಬೆಳ್ಳಿ 2 ಸೇರಿ. ಅದನ್ನು ಮಾಡಿದ ಮೇಲೆ ಗುರುಗಳು ಬಂದ್ರು ಮಂತ್ರಾಲಯದಿಂದ, ಏನಪ್ಪ ಇಷ್ಟು ಚೆನ್ನಾಗಿದೆ, ನನ್ಗೊಂದು ಅಲ್ಲಿ ಮಾಡಬಾರ್ದ ಅಂತ ಅಲ್ಲಿಗೂ ಒಂದು ಮಾಡಿಕೊಟ್ಟೆ. ಅದು 98 kg ಪಂಚಲೋಹ, ಇದು 120 kg. ಇದು ಪಂಚಲೋಹ. ಇದುವರೆಗೂ ಇದ್ದಿದ್ದು ನೀವು ನೋಡಿದ್ರೇನೋ ಗೊತ್ತಿಲ್ಲ. ಈಗ ಅದನ್ನು ಒಳಗಡೆಯಲ್ಲೂ ಇಟ್ಟಂಗಿದ್ದಾರೆ. ಈಗ ಹೊಸದಾಗಿ ಮಾಡಿರೋದ್ರಿಂದ ಬೃಂದಾವನ ಪ್ರತಿ ಸಾರಿ ಈ ಆರಾಧನೆ ಬಂದ್ರೆ ಆ ವಿಗ್ರಹನೇ ಬೃಂದಾವನದಲ್ಲಿ ಇಡ್ತಾ ಇದ್ದಿದ್ದು. ಅದನ್ನ ನೋಡಿದ ಮೇಲೆ ಜನಗಳಿಗೆ ಎದ್ದು ಬಂದಿದ್ದಾರೆ. ಏನು ದೇವೇಗೌಡರು ಬಂದು ಒಂದ್ಸಲಿ ಆ ವಿಗ್ರಹ ಇದೇ ಆರಾಧನೆಗೆ ಬಂದಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಬಂದು ನೋಡ್ಬಿಟ್ಟು ಏನಪ್ಪಾ ರಾಯರೇ ಎದ್ದು ಬರ್ತಾ ಇದ್ದಾರೆ, ಯಾರು ಮಾಡಿದ ಈ ವಿಗ್ರಹ ಅಂತ ಕೇಳಿದ್ರಂತೆ. ಅಷ್ಟು ಪ್ರಚಾರಕ್ಕೆ ಬಂತು ಆ ವಿಗ್ರಹಗಳೆಲ್ಲನೂ. ದೇವರ ಕರುಣೆಯಿಂದ ನನಗೆ ಒಂದು ಆಶೀರ್ವಾದ ಆಯ್ತು, ಮಾಡಿಕೊಟ್ಟಿದ್ದೀನಿ. ಅವರು ಇವತ್ತೇನ್ ನಾನು ಬಾಳ್ತಾ ಇದ್ದೀನಿ, ಬದುಕ್ತಾ ಇದ್ದೀನಿ, ಜನ್ಮ ಬಂದಿದ್ದು ಪುನರ್ಜನ್ಮ ಅಂತಂದ್ರೆ ರಾಯರ ಕೃಪಾ ಕಟಾಕ್ಷ. ಪ್ರತಿಯೊಬ್ಬರು ನಂಬಿ ದೇವರನ್ನ ಆರಾಧಿಸಿ ಎಲ್ಲ ಒಳ್ಳೇದಾಗ್ತದೆ.